ಕಣ್ಣು ಬಿಡಬೇಡ. ಕ್ಯಾರಿ ಬ್ಯಾಗ್ ಹೆಂಗೆ ಇಟ್ಕೋತಾರೋ ಹಂಗೆ ಇಟ್ಕೊ. ಎತ್ತು ಮೇಲೆ. ಹಾಂ, ಒಳಗಡೆ ಏನಿದೆ ಅಂತ ಫಸ್ಟ್ ಎತ್ಕೊ. ಕಣ್ಣು ಬಿಟ್ಟ ಬೇಡ, ಹಂಗೆ ತಕ್ಕೋ. ಕಣ್ಣು ಬಿಡು ಇವಾಗ. ಎಲ್ಲಿ ಏಯ್ ನಂದೇ ಫೋಟೋ. ಹೆಂಗೆ ಎಲ್ಲ ಸಿಕ್ಬಿಟ್ಟೈತೆ. ಏನಾಯ್ತು ಗೊತ್ತಾ, ಇಲ್ಲಿ ನಾವು ಟಿಫಿನ್ ಮಾಡ್ತಾ ಇದ್ವಿ, ತಿಂತಾ ಇದ್ವಿ. ಇವನೇನಂತ ಆ್ಯನಿವರ್ಸರಿ, ಫಸ್ಟ್ ಆ್ಯನಿವರ್ಸರಿ ಬರುತ್ತೆ ನಮ್ಮದು, ನೆಕ್ಸ್ಟ್ ಇವನು ಬರ್ಡೇ ಬರುತ್ತೆ. ಇವನೇನು ಹೇಳ್ಬಿಟ್ಟು ಸಡನ್ನಾಗಿ ಆ್ಯನಿವರ್ಸರಿಗೆ ಫೋಟೋ ಗಿಫ್ಟ್ ಮಾಡೋಣ, ಇಬ್ಬರು ಮಾಡ್ಸೋಣ ಅಂತ ಹೇಳ್ದ. ಇವನು ಎಲ್ಲಿ ಹೋಗ್ಬಿಟ್ಟು ಇವ್ರ ಮಮ್ಮಿನ ಪಕ್ಕದ ಮನೆಯವ್ರನ್ನ ಕೇಳ್ಬಿಡ್ತಾನೋ ಅಂದ್ಕೊಂಡು ನಾನೇನು ಮಾಡ್ಬಿಟ್ಟೆ ಅಂದರೆ ಇವಾಗಲೇ ಹೇಳ್ಬಿಟ್ಟೆ. ಆ್ಯಕ್ಚುಲಿ ನಿನಗೆ ಆ್ಯಕ್ಚುಲಿ ಸಸ್ಪೆನ್ಸ್ ಇಟ್ಟು ಬರ್ಡೇ ದಿನ ಇದನ್ನ ಆಲ್ರೆಡಿ ಇವತ್ತು ಫೋಟೋಗ್ರಾಫರಿಗೆ ಕಳಿಸಿದ್ದೆ. ಫೋಟೋನ ಕಳಿಸ್ಬಿಟ್ಟು ಮಾಡಿಕೊಡಿ ಅಂತ ಆಲ್ರೆಡಿ ಹಾವೇರಲ್ಲಿ ಹೇಳಿದ್ದೆ. ಇದನ್ನ ಹೆಂಗೆ ಇಟ್ಕೊಂಡ್ಬಂದಿದ್ದೀನಿ ಗೊತ್ತಾ, ನಿನ್ನ ಪ್ಯಾಂಟಲ್ಲಿ ಮಿಕ್ಸ್ ಮಾಡಿ ಕೊಡ್ಬೋದು. ಅವ್ನು ಕೇಳಿದೆ, ಇವತ್ತು ಕಾಲ್ ಮಾಡಿದ್ದೆ ಅವನಿಗೆ. ಬಟ್ ಅವ್ರೇನು ಹೇಳಿದ್ರು ಅಂತಂದರೆ ಒನ್ ಡೇ ಆಗಲ್ಲ ಅಂತ ಹೇಳಿದ್ರು. ಅದಕ್ಕೆ ನಿಂಗೆ ಅವತ್ತು ಹೇಳಿದೆ ಗೊತ್ತಾ, ಇಲ್ಲೇ ಎಲ್ಲರೂ ಕೊಟ್ಟು ಮಾಡಿಸ್ಬೋದು ಅಂತ. ಅದಕ್ಕೆ ಸುಮ್ಮನಾದೆ ನಾನು. ನೀನು ಅಲ್ಲಿ ಅವತ್ತು ಅಮ್ಮರ ಮನೇಲಿ ಕೂತಿದ್ದೆಲ್ಲ, ಪಕ್ಕದ ಮನೆ ಜಗಣ್ಣರ ಮನೇಲಿ ಕೂತಿದ್ದೆಲ್ಲ. ಕೂತಾಗ ನೀನು ಅಮ್ಮಂಗೆ ಹೇಳ್ತಿದ್ದೆ, ನಂದೊಂದು ಫೋಟೋ ಇವಳ್ದೊಂದು ಫೋಟೋ ಯಾವಾಗ ಹೇಳು ಲಾಸ್ಟ್ ಟೈಮ್ ಹೋದಾಗ ಮಾಡಿಸ್ಕೋಬೇಕು ಅಂತ ಹೇಳಿದ್ದೆ. ಅದನ್ನ ನೆನ್ಪಿಟ್ಕೊಂಡು ಈ ಸರಿ ತೀರ್ಥಕ್ಕಂಗೂ ಎಲ್ಲರಿಗೂ ಹೇಳಿ ಹುಡುಕ್ಸಿ. ಯಾವತ್ತು ಹುಡುಕ್ತಾ ಇದ್ದೆಲ್ಲ ಆಲ್ರೆಡಿ ನನ್ನ ಕೈಲಿ ಸಿಕ್ಕಿತ್ತದು. ಎಲ್ಲಿತ್ತು? ಅವ್ರ ಮನೆಗೆ ಇತ್ತಾ? ನಿಮ್ಮ ಅಮ್ಮನ ಹತ್ರ ಇತ್ತು. ನಿಮ್ಮ ಅಮ್ಮನ ಹತ್ರ ಹೋಗಿ ಇಸ್ಕೊಂಡು ನಿಮ್ಮ ಅಮ್ಮನ ಹತ್ರ ಹೋಗಿ ಇಸ್ಕೊಂಡು ಅವ್ನಿಗೆ ಹೇಳಕ್ಕೆ ಹೋಗ್ಬಿಟ್ರಿ ಅಂತ ಹೇಳಿ ಎತ್ಕೊ ಬಂದಿದ್ದೆ. ಅವತ್ತು ನೀವು ಹುಡುಕ್ತಾ ಇದ್ದೆಲ್ಲ, ನಂಗೆ ಆಲ್ರೆಡಿ ಗೊತ್ತಿತ್ತದು ಅಂತ ನಾನು ಸುಮ್ಮನೆ ಇದ್ದೆ. ಗೈಸ್, ಟ್ರೈನಿಗೆ ಟೈಮ್ ಆಯಿತು, ಲೆಟ್ಸ್ ಗೋ. ಇದು ನೀನು ಮಾಡಿಸ್ಬಿಡ್ತೀಯ ಅನ್ನೋಗೋಸ್ಕರ ಅದು ನೀನು ಗ್ಯಾರಂಟಿಯಾಗಿ ಮೊಬೈಲಲ್ಲಿದೆ, ಸಿಸ್ಟಮಲ್ಲಿದೆ ಅಂದಿಲ್ಲ. ಹಿಂಗೆ ಇದನ್ನ ಬಿಚ್ಚಿ ಹಿಂದ್ಗಡೆಯಿಂದ ಇದನ್ನ ಫೋಟೋ ತಗೊಂಡಿದ್ದೆ ನಾನು. ಅದೇ ನಾನು ಸಿಸ್ಟಮಲ್ಲಿದೆ, 200% ಇದೆ ಅಂದಿಲ್ಲ. ಹಂಗಾರೆ ಪಕ್ಕ ನಾನು ಮಾಡಿಸ್ದಂಗೆ ನೀನು ಮಾಡಿಸ್ಬಿಡ್ತೀಯ ಅಂತ ಅದಕ್ಕೆ ತೋರಿಸ್ಬಿಟ್ಟೆ. ಗೈಸ್, ಸರ್ಪ್ರೈಸ್ ಎಲ್ಲ ಇದಾಗ್ಬಿಡ್ತು. ಆ್ಯಕ್ಚುಲಿ ಇದೇ ಸರ್ಪ್ರೈಸ್ ನಾನು ಕೊಡೋ. ನೀ ಎಕ್ಸ್ಪೆಕ್ಟ್ ಮಾಡಿದ್ದೆ ಇದನ್ನ ನನಗೆ ಸಿಕ್ಕಿತ್ತು ಅನ್ನೋದನ್ನ? ಇಲ್ಲ ತಾನೆ? ಈ ಕಡೆ ತಿರುಗು. ಪಿಂಕ್. ಗೈಸ್, ಫಸ್ಟಿಗೆ ಇದೆಲ್ಲ ಹಾಕೋಕ್ಕಾಗಲ್ವಂತೆ, ಈ ಥರದ್ದು ಹಾಕೋಬೇಕಂತೆ. ಇಲ್ಲ ಕಿವಿ ನೋವು ಬಂದ್ಬಿಡುತ್ತಂತೆ. ಅದೇ ಹಾರ್ಟ್ ಶೇಪ್ ಇದ್ದರೆ ನೋಡು ಚೆನ್ನಾಗಿತ್ತು. ಅದು ಆ ಡಿಸೈನ್ ಚೆನ್ನಾಗಿತ್ತಲ್ವಾ? ನಾನೇನು ಅಂದ್ಕೊಂಡಿದ್ದೆ ಇದರಲ್ಲಿ ಡಿಸೈನ್ ಇಲ್ವೇನೋ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ. ರಕ್ಷಿತ್ಗೆ ಫಸ್ಟ್ ಟೈಮ್ ಇವಾಗ ಆಗ್ತಾ ಇರೋದು, ಸುತ್ತಾ ಇರೋದು ಹಿಂದ್ಗಡೆ ಕಿವಿ ಚುತ್ಸೋ ಶಾಸ್ತ್ರ. ನೋಡೋಣ, ನೀನು ಲೆಜ್ಜಿ ಗೊತ್ತಾಗುತ್ತೆ. ನಾನೇ ಈ ಕಡೆ ಬಾಮ್ಮ. ಅದು ನೋಡ್ಬಿಟ್ಟು ನೋಡಿ. ಏನೋ ಇದು ಒಂದೊಂದು ಕಡೆ ಒಂದೊಂದ್ಸರಿ ಆಗುತ್ತೆ. ಅವಾಗಲೇ ಎಷ್ಟು ಚೆನ್ನಾಗಿ ಬಂತು. ಫ್ರಂಟಿಂದ ಆಗ್ತದೆ, ಬ್ಯಾಕ್ ಸೈಡ್ ಅಂದರೆ ಅದು ಓಲ್ ಹಿಂದ್ಗಡೆ ಅಂತ ಕರೆಕ್ಟಾಗಿ ಬರ್ತಿದೆ ನನಗೆ. ಕೂತ್ಕೋ. ಸ್ಲೈಡ್ ಆಗಿದೆ. ಕಿವಿ ಚುಚ್ಚಿಸೋ ಶಾಸ್ತ್ರ ಮುಗೀತು. ರಕ್ಷಿತ್ ಆ್ಯಕ್ಚುಲಿ ನಂಗೆ ಆಸೆ ಇತ್ತು ಗೈಸ್ ಈ ಥರ ಚುಚ್ಚಿಸ್ಬೇಕು ಅಂತ. ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ ಸಿಂಗಲ್ಲು. ಇರೋ ನಿಮಿಷ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ. ಬ್ಯಾಕ್ ಸೈಡ್ ಆ್ಯಕ್ಚುಲಿ ಇದು ಹಾಕೋಕ್ಕೆ ಬರಲ್ಲಂತೆ, ಕಿರಿಕೆಯಲ್ಲಿ ಹಾಕೋಕ್ಕೆ ಬರಲ್ಲಂತೆ. ಈ ಥರ ಚುಚ್ಚಿಸಿದ್ರೆ ಚೆನ್ನಾಗಿರುತ್ತಂತೆ, ಇಲ್ಲಾಂದರೆ ಊತ ಬಂದುಬಿಡುತ್ತಂತೆ. ಅದಕ್ಕೆ ಈ ಥರ ಹಾಕ್ಸಿರೋದು. ಸೊ ಇವನ್ ಬರ್ಡೇ ಶಾಪಿಂಗ್ ಇವತ್ತು V2 ಹಾವೇರಿಯಲ್ಲಿ ಶಾಪಿಂಗ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ V2 ಕಲೆಕ್ಷನ್ ಮಾತ್ರ ತುಂಬ ಚೆನ್ನಾಗಿದೆ. V2 ಕಲೆಕ್ಷನ್ ಅಲ್ಲೇನಾ? ಕಲೆಕ್ಷನ್ ಹೆಂಗಿದೆ ಇಲ್ಲಿ? ಕಲೆಕ್ಷನ್ ಥರ ಐತೆ, ಸೂಪರ್ ಅಲ್ವಾ?
ಸೊ ಹಾಗಾಗಿ ನಾವು ಇವಾಗ ಕ್ವಾಲಿಟಿ ಇದೆ. ಸೊ ಬರ್ತ್ಡೇದು ಏನಿದೆ ಶಾಪಿಂಗು, ಸೊ V2ಲೇ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಬನ್ನಿ ಇಲ್ಲಿ ಏನು ತೊಗೊಳ್ತಾನೆ ನೋಡುವ. ಆಲ್ಮೋಸ್ಟ್ 3 ಚೂಸ್ ಮಾಡಿದ್ದಾನೆ. ನೆಕ್ಸ್ಟ್ ಯಾವ್ದು ಚೂಸ್ ಮಾಡ್ತಾನೆ ನೋಡುವ. ಐ ಥಿಂಕ್ ಆಲ್ಮೋಸ್ಟ್ ವೈಟ್ ತೊಗೊತೀಯ ಅನ್ಕೊತೀನಿ ನಾನು, ಅಲ್ವೇನೋ? ಗೈಸ್ ಟೈಮ್ ಇವಾಗ 2:30, ಬಟ್ ಇನ್ನೂ ತೊಗೊಳ್ಳೋದು ಇನ್ನೂ ಮುಗಿತಾನೇ ಇಲ್ಲ. ಆವಾಗಲಿಂತ ತಗೊಳ್ತಾನೇ ಇದ್ದಾನೆ, ಬಟ್ ಆ್ಯಕ್ಚುಲಿ ಸೈಜ್ ಸಿಗ್ತಾ ಇಲ್ಲ. ಆಲ್ಮೋಸ್ಟ್ ಎಲ್ಲ 28, 30, 38 ಇಷ್ಟೇ ಇದ್ದಾವೆ. 40 ಸೈಜ್ ಸಿಗ್ತಾ ಇಲ್ಲ. ಅದನ್ನೇ ಸರ್ಚ್ ಮಾಡ್ತಾ ಇದ್ದೀವಿ. ಬಟ್ ಕ್ವಾಲಿಟಿ ವೈಸು ಅಮೌಂಟು ಎಲ್ಲ ಚೆನ್ನಾಗಿದೆ. ಬಟ್ ಸೈಜ್ ಮಾತ್ರ ಸಿಗ್ತಾ ಇಲ್ಲ ಅಷ್ಟೇ. ಹಾಕೊಂಬರ್ತೀಯ ಅದನ್ನ? ಹಾಂ ಏನು ಇವತ್ತು ಆ್ಯಕ್ಚುಲಿ ನಾನಿವತ್ತು ವೀಡಿಯೋ ಮಾಡ್ತಿರೋದು ಏನು ಅಂತಂದರೆ ಅಕ್ಷಯ ತೃತೀಯ ಅಲ್ವಾ. ಸೊ ಹಾಗಾಗಿ ಅಕ್ಷಯ ತೃತೀಯ ದಿನ ಗೋಲ್ಡ್ ತೊಗೋಬೇಕು ಅನ್ನೋದಿತ್ತು. ಸೊ ಹಾಗಾಗಿ ರಕ್ಷಿತ್ಗೆ ಗೋಲ್ಡ್ ಗಿಫ್ಟ್ ಮಾಡಬೇಕು ಅನ್ನೋದಿತ್ತು. ಸೊ ಇವತ್ತಿನ ದಿನ ಒಳ್ಳೇದಲ್ವಾ. ಸೊ ಹಾಗಾಗಿ ಇವತ್ತು ಅದನ್ನು ತೊಗೊಂಡ್ವಿ. ಅದನ್ನು ನಿಮ್ಗೆ ತೋರಿಸಿದ್ದೀನಿ ವೀಡಿಯೋದಲ್ಲಿ. ಆ್ಯಂಡ್ ಬರ್ಡೇ ದಿನ ಅವನಿಗೆ ಒಂದಿಷ್ಟು ಬಟ್ಟೆ ತೊಗೊಳ್ತಾನೆ, ಬಟ್ ಅಷ್ಟೊಂದು ಕಲೆಕ್ಷನ್ ಮಾಡಲ್ಲ. ಸೊ ಹಾಗಾಗಿ ಇವತ್ತು ತೊಗೊಳ್ಳೋಣ ಅಂತ ಬಂದಿದ್ದು. ಅದು V2ಅಲ್ಲಿ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಆ್ಯಂಡ್ ಸೊ ಬರ್ಡೇನೂ ಕೊಡ್ಸಾಯಿತು ನಾನು. ಸೊ ನನಗೆ ಅದು ಆ್ಯಕ್ಚುಲಿ ಆಸೆ ಇತ್ತು. ಈಗ ಅವ್ರ ಬರ್ಡೇಗೆ ನಮಗೆ ಕೊಡಿಸಿರ್ತಾರಲ್ವ. ಸೊ ನಾನು ಕೂಡ ಬರ್ಡೇಗೆ ನನ್ನದೇ ಆದಂಥ ಓನ್ ಇದರಲ್ಲಿ ಕೊಡಿಸ್ಬೇಕು ಅನ್ನೋದು ಆಸೆ ಇರುತ್ತೆ. ಇದು ನನ್ನದು ಆಸೆ ಅಂತಲ್ಲ, ಎಲ್ಲ ಹೆಣ್ಮಕ್ಳ ಆಸೆ ಇರುತ್ತೆ. ಸೊ ಹಾಗಾಗಿ ಇವತ್ತು ತೊಗೊಂಡಿದ್ದಾಯಿತು. ಸೊ ಇವಾಗ ಇನ್ನೂ ನೆಕ್ಸ್ಟು ಕಲೆಕ್ಷನ್ಸ್ನ ನೋಡೋಣ. ಓಕೆ ಲೆಟ್ಸ್ ಗೋ. ಸೊ ಇದು ಆಫೀಸ್ ವೇರ್ಗೆ ಅಂತ ಇದು ಚೆನ್ನಾಗಿದೆ. ಆ್ಯಕ್ಚುಲಿ ಇಲಾಸ್ಟಿಕ್ ಇದೆ, ಸಖತ್ತಾಗಿದೆ ಪ್ಯಾಂಟು. ಹಾಗೆ ಇದು ಮೊನ್ನೆ ಮದುವೆಗೆ ಹಾಕಿದ್ನಲ್ವ ಇದು. ಆ್ಯಂಡ್ ಇದು ಕೂಡ ತುಂಬಾ ಇಲಾಸ್ಟಿಕ್ ಥರ ಇದೆ ಪ್ಯಾಂಟು. ಇದು ತುಂಬ ಚೆನ್ನಾಗಿದೆ. ಆಮೇಲೆ ಇದೊಂದು ಟೀ ಶರ್ಟ್ ಇದೆ, ಚೆನ್ನಾಗಿದೆ. ನನ್ನ ಫೇವ್ರೆಟ್ ಗೈಸ್ ಇದು, ಸಖತ್ತಾಗಿದೆ ಇದು ಮಾತ್ರ. ಬಟ್ಟೆ ಆಸಮ್ ಆಗಿದೆ, ನನ್ನ ಫೇವ್ರೆಟ್ ಇದು. ಒಂಥರ ಗ್ರೇ ಬ್ಲ್ಯಾಕ್ ಮಿಕ್ಸ್ ಗ್ರೇ, ಸಖತ್ತಾಗಿದೆ ಇದು. ಆ್ಯಂಡ್ ಇನ್ನೊಂದು ಟೀ ಶರ್ಟು ಇದು. ಆಮೇಲೆ ಇನ್ನೊಂದು ವೈಟ್. ಆಲ್ಮೋಸ್ಟ್ ಈ ಸರಿ ನಾನು ವೈಟೇ ಪ್ರಿಫರ್ ಮಾಡಿದ್ದೀನಿ ಇವನಿಗೆ. ಇಷ್ಟು ಬಟ್ಟೆ, ಇನ್ನೂ 2 ಬಟ್ಟೆ ಇದೆ, ಅದು ಒಳಗಡೆ ಇದೆ, ತೋರಿಸ್ತೀನಿ ರೀ. ಆ್ಯಂಡ್ ಇದೊಂದು ಬಟ್ಟೆ, ಆಲ್ಮೋಸ್ಟ್ ವೈಟ್ ಬಟ್ಟೆನೇ ನಾನು ತೊಗೊಂಡಿರೋದು. ಸೊ ಇದಿಷ್ಟು ಆಗಿತ್ತು ಬರ್ಡೇಯ ಒಂದು ಗಿಫ್ಟ್. ಗೈಸ್ ನಿಜವಾಗ್ಲೂ ಹೇಳ್ತೀನಿ, ನಾನಿದು ನಿನ್ನೆ ಫೋಟೋ ಫ್ರೇಮ್ ಅವನಿಗೆ ಆ್ಯಕ್ಚುಲಿ ರಕ್ಷಿತ್ ಗೊತ್ತಾಗಿತ್ತಲ್ವ ನನ್ನ ಒಂದು ವಾಯ್ಸು ರೇಸ್ ಆಗಿ ಕಾಣಿಸ್ತಿರ್ಬೋದು ನಿಮಗೆ. ಬಟ್ ಆ್ಯಕ್ಚುಲಿ ಈ ಫೋಟೋ ನೋಡಿದ ತಕ್ಷಣ ಹಂಗೆ ಆಯಿತು. ಆ್ಯಕ್ಚುಲಿ ಏನಾಯಿತು ಅಂತಂದರೆ ನೀವು ನೋಡಿರ್ಬೋದು, ನಮಗೆ ಸ್ಟೇಷನಿಗೆ ಲೇಟ್ ಆಯಿತು ಅನ್ನೋಕ್ಕೋಸ್ಕರ ರಕ್ಷಿತ್ ಆಲ್ರೆಡಿ ಫೋಟೋ ನೋಡಿಬಿಟ್ಟಿದ್ರು. ಸೊ ಹಾಗಾಗಿ ರಕ್ಷಿತ್ತು ಕರ್ಕೊಂಡೇ ಹೋಗ್ಬಿಟ್ಟು ಈ ಫೋಟೋ ಫ್ರೇಮ್ ಮಾಡಿಸಿದ್ದು. ಫೋಟೋ ಫ್ರೇಮ್ ಬಂದುಬಿಟ್ಟು ಪೋರ್ಸ್ ಕ್ಲಿಯರಪ್ ಆಗಿಲ್ಲ ಆಯಿತಾ. ಇದೇ ಫೋಟೋ ನೀವು ನೋಡಿದ್ದೀರಾ, ನನ್ನ ಹಾವೇರಿ ಮನೇಲಿ ನೋಡಿದ್ದೀರಾ ನೀವು. ಪೋರ್ಸ್ ಕ್ಲಿಯರಪ್ ಆಗಿಬಿಟ್ಟು ಇದೇ ಫೋಟೋನೇ ನಾವು ಮಾಡಿಸಿರೋದು ಫ್ರೇಮ್ನ. ಇದಾಗಿಲ್ಲ, ಇದು ಬಿಡಿ ಆಯಿತು. ನಾನು ಕೊಡ್ತಿರೋ ಗಿಫ್ಟ್ ಆ್ಯಕ್ಚುಲಿ ಇದು ಅವನಿಗೆ. ನಾವಿಬ್ಬರು ಜೋಡಿಯಾಗಿ ಕುತ್ಕೊಂಡಿರೋ ಫೋಟೋ ಬೇಕು ಅನ್ನೋಕ್ಕೋಸ್ಕರ ನಾನು ಈ ಥರ ಮಾಡಿಸಿದ್ದು. ಇಲ್ಲಾಂದರೆ ಅವ್ನೊಬ್ಬಂದೇ ಮಾಡಿಸ್ತಾ ಇದ್ದೆ ಆಯಿತಾ. ಸೊ ಹೋಗಲಿ, ಅವ್ನು ಕ್ಲಿಯರ್ ಬರುತ್ತೆ ಅಂತ ಹೇಳಿದ್ರು, ಅವನದು ಪೋರ್ಸ್ ಕ್ಲಿಯರಪ್ ಆಗಿಲ್ಲ, ಸ್ವಲ್ಪನೂ ಚೆನ್ನಾಗಿಲ್ಲ. ಇದು ಹೋಗಲಿ, ಇದು ಆಯಿತಾ. ಇದು ತಿಮ್ಲಾಪುರಕ್ಕೆ ಹಾಕೊಳ್ಳೋಕ್ಕಂತ ಒಂದು ಸಿಂಗಲ್ ಫೋಟೋ ತೊಗೊಂಡಿದ್ದಾನೆ. ಸೊ ಇದು ತಿಮ್ಲಾಪುರಕ್ಕೆ ಹಾಕೊಳ್ಳೋಕ್ಕಂತ ಒಂದು ಫೋಟೋ ತೊಗೊಂಡಿದ್ದಾನೆ. ಇದು ನೋಡಿ, ಇದು ಆ್ಯಕ್ಚುಲಿ ಇದು ಎಡ್ಜ್ ತೆಗೀರಿ ಅಂತ ಹೇಳಿದ್ದೆ. ಇದು ಬೆರಳಿದೆ, ಇದು ಬೆರಳೇ ಕಟ್ ಮಾಡಿದ್ದಾನೆ. ನಾನು ಹೇಳಿ ಕಳಿಸಿದ್ದೆ ಮುಂದೆ ಬೆರಳುಗಳಿದ್ದಾವೆ ಅಂತ, ಇದನ್ನು ಕ್ಲಿಯರ್ ಮಾಡಿಲ್ಲ. ಆಮೇಲೆ ಫೇಸ್ ನೋಡಿ ಹೆಂಗಿದೆ, ಒಂದು ಸ್ವಲ್ಪ ಕ್ಲಿಯರ್ ಇಲ್ಲ ಫೇಸು. ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲ ಇವೆರಡಕ್ಕೂ. ಇದು ಆ್ಯಕ್ಚುಲಿ ಗೈಸ್ ಏನು ಗೊತ್ತಾ, ನಾನು ತೋರಿಸ್ತೀನಿ ಅದು ಯಾವ ಶಾಪು ಏನು ಅಂತ. ದಯವಿಟ್ಟು ಆ ಶಾಪಿಗೆ ಹೋಗ್ಲಿಕ್ಕೆ ಹೋಗಬೇಡಿ. ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಹೋಗೋಕ್ಕೆ ಹೋಗಬೇಡಿ ಆ ಶಾಪಿಗೆ. ಎಷ್ಟು ತೊಗೊಂಡ ದುಡ್ಡು? ಫಸ್ಟ್ 500. ವರ್ತೇ ಇಲ್ಲ ಗೈಸ್. 1200 ತೊಗೊಂಡಿದ್ದಾರೆ ಇವೆರಡಕ್ಕೂ.
ವರ್ತೇ ಇಲ್ಲ. ಅವನ ಹತ್ರ ಎಡಿಟಿಂಗ್ ಅಪ್ಲಿಕೇಶನ್ ಏನಿದೆ, ಪೋರ್ಸ್ ಕ್ಲಿಯರ್ ಅಪ್ ಅಂದರೆ ಏನು ಅಂತ ಕೇಳಿದ್ರೆ ಅವನಿಗೆ ಗೊತ್ತೇ ಇಲ್ಲ ಗೈಸ್. ನಾನು ಇವಾಗ ಕಾಲ್ ಮಾಡಿ ಮಾತಾಡಿದೆ, ಸೊ ಅವನಿಗೆ ಅದಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಸುಮ್ಮನೆ ಸ್ಟುಡಿಯೋ ಇಟ್ಕೊಂಡಿದ್ದಾನೆ ಏನೋ ಗೊತ್ತಿಲ್ಲ ಅವನು. ಇಷ್ಟು ತನಕ ನಾನು ಅದೇ ಮಾತಾಡಿದೆ, ಅದಕ್ಕೆ ನನ್ನ ವಾಯ್ಸ್ ಟೋನ್ ಈ ಥರ ಇದೆ. ನಿಜವಾಗ್ಲೂ ತುಂಬ ಬೇಜಾರಾಯ್ತಪ್ಪ. ಇದಕ್ಕೂ ಹೋಗಲಿ, ಈ ಬ್ಯಾಕ್ಗ್ರೌಂಡ್ ನಾನು ಸೆಲೆಕ್ಟ್ ಮಾಡಿದೆ ಓಕೆ, ಅದಕ್ಕೆ ನಾವು ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡಿದ್ದಕ್ಕೂ ಅವನ ಎಡಿಟಿಂಗಿಗೂ ಸ್ವಲ್ಪನೂ ಚೆನ್ನಾಗಿಲ್ಲ. ಸೊ ಏನೋ ಒಂದು ಇದರಲ್ಲಿ ಒಂದು ಕುಂದ್ರಿಸ್ದಂಗೆ ಆಗಿದೆ ಗೊಂಬೆಗಳನ್ನ. ಇನ್ನೂ ಹೋಗಲಿ, ಬ್ಯಾಕ್ಗ್ರೌಂಡ್ ಯಾವ ಥರ ತೋರಿಸ್ತಿದ್ದ ಗೊತ್ತಾ, ಇದು ಆದರೆ ಓಕೆ ಸಿಂಗಲ್ ಫೋಟೋ, ಇದಕ್ಕೆ ಒಂದು ಸ್ವಲ್ಪ ಮ್ಯಾಚಿಂಗ್ ಇದೆ ಆಯಿತಾ. ಈ ಬ್ಯಾಕ್ಗ್ರೌಂಡ್ನ ಇನ್ನೂ ಹಳೆ ಬ್ಯಾಕ್ಗ್ರೌಂಡ್ಸ್ನೆಲ್ಲ ಇದಕ್ಕೆ ಹಾಕ್ಕೊಡ್ತಾ ಇದ್ದ ಅವನು. ಸ್ವಲ್ಪನೂ ಚೆನ್ನಾಗಿಲ್ಲ. ಬಿ ಪಿನೇ ರೇಸ್ ಆಗೋಯ್ತಪ್ಪ ನಂಗೆ ನೋಡಿಬಿಟ್ಟಿದ್ನ. ಬಟ್ ಇಟ್ಸ್ ಓಕೆ. ಆ್ಯಕ್ಚುಲಿ ರಕ್ಷಿತ್ಗೆ ಇದು ಕಂಫರ್ಟ್ ಇಲ್ಲ ಅಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ತಾನೇ. ಅದು ಫುಲ್ ಕ್ಲಿಯರ್ ಇದೆ ಕಣೋ, ಬೇಕಾದ್ರೆ ನೋಡಿ ಇದು ಒಂದು ಸಾರಿ ನೋಡು ನೀನು, ಫುಲ್ ಕ್ಲಿಯರ್ ಇದೆ ಅದು ಮನೇಲಿ ಇದ್ದಿದ್ದು. ಛೇ ಬೇಜಾರಾಗೋಯ್ತು. ಇನ್ನೊಂದು ಸರಿ ಇದೊಂದು ಪಾಠ ಕಲ್ತಂಗಾಯ್ತಲ್ವಾ. ಇನ್ನೊಂದು ಸರಿ ಏನಾದ್ರು ಹೋದರೆ, ಎಲ್ಲಿಗಾರು ಏನಾದ್ರು ಮಾಡಿಸ್ಬೇಕು ಅಂದರೆ ಬ್ಲ್ಯಾಂಕಾಗಿ ಏನೂ ಮಾಡ್ಸಂಗಿಲ್ಲ. ಕೂತ್ಕೊಂಡು ನಾವು ಎಷ್ಟೊತ್ತಿಗೆ ಹೋದ್ವಿ, ಒಂದು 25 ನಿಮಿಷ ಮಾತ್ರ ಇದ್ದಿದ್ದಲ್ಲಿ ಬಂದುಬಿಟ್ವಿ ನಾವು. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ಆದರೆ ಚೆನ್ನಾಗಿ ಮಾಡೋಣ ಏನಮ್ಮ. ಸೊ ರಾತ್ರಿ ಊಟಕ್ಕೆ ನಾನು ಗೀ ರೈಸ್ ಮಾಡಿದ್ದೆ ಗೈಸ್. ಒಂದು ಸ್ವಲ್ಪ ಸೋಷಲೈಸ್ ಆಗಿರಲಿ ಅಂತ ಗೀ ರೈಸ್ ಮಾಡಿದರೆ ತುಂಬ ಚೆನ್ನಾಗಿತ್ತು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ರಕ್ಷಿತ್ ಬರ್ಡೇ. ಸೊ ಇವಾಗ ಟೈಮ್ 12:02 ಆಗಿದೆ. ಆ್ಯಕ್ಚುಲಿ ಒಂದು ಸ್ವಲ್ಪ ಫ್ಯಾನ್ ಕಮ್ಮಿ ಮಾಡು. 12:02 ಆಗಿದೆ ಟೈಮು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಸೊ ಇವಾಗ ಅವನಿಗೆ ಬಟ್ಟೆ ಹಾಕ್ಸಿ ನಿಲ್ಸಿದ್ದೀನಿ. ಓ, ನಾನು ಬಟ್ಟೆ ಹಾಕಂದಂಗೆ ಓಡಾಡ್ತಾ ಇದ್ದೆ. ಸೊ ಹೊಸ ಬಟ್ಟೆ ಹಾಕು ಅಂತ ಹೇಳಿದ್ದೀನಿ. ಸೊ ಹೊಸ ಬಟ್ಟೆ ಹಾಕಿದ್ದಾನೆ. ಯಾಕೆ ಎಷ್ಟು ವರ್ಷ ಆಯಿತು ಮುದ್ದು? 21, 29, 28 ವರ್ಷ ಕಾಣೋ ನಿಂಗೆ. ಹೌದಾ? ನಂಗೆ 27, ನಿಂಗೆ 28. ಸೊ ಇವಾಗ ಕೇಕ್ ಕಟ್ ಮಾಡ್ಸೋಣ ಗೈಸ್. ಓಕೆ, ಕೇಕ್ ಮೇಲೆ ಹೋದ ವರ್ಷನೂ ಏನು ಬರ್ಸಿದ್ದೆ ಅದೇ, ಈ ವರ್ಷನೂ ಅದೇ ಬರ್ಸಿದ್ದೀನಿ. ಫ್ಲೇವರ್ ಮಾತ್ರ ಚೇಂಜ್ ಆಗಿದೆ ಅಷ್ಟೇ. ಬನ್ನಿ ಕೇಕ್ ಕಟ್ ಮಾಡಿಸುವ. ಸೂಪರ್ ಆಗಿದೆ. ಹಾರ್ಟ್ ಆ್ಯಕ್ಚುಲಿ ಅವರು ಇದೇ ಕಲರಲ್ಲಿ ಹಾಕ್ತಾರೆ ಅಂದ್ಕೊಂಡಿದ್ದೆ, ಬಟ್ ಇದು ಆ್ಯಕ್ಚುಲಿ ಪೈನಾಪಲ್ ಫ್ಲೇವರು. ಎಸ್ ಗೈಸ್, ಇವಾಗ ಕಟ್ ಮಾಡಿಸುವ. ಓಕೆ ಓಕೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಎಸ್, ಕೇಕ್ ಕಟ್ ಮಾಡು. ಆಕ್ಚುಲಿ ಇನ್ನೊಂದು ಹೇಳ್ತೀನಿ ಕೇಳು. ಯಾರೇ ಕೇಕ್ ಕಟ್ ಮಾಡ್ಬೇಕಾದ್ರೂ ನೀನು ಅಬ್ಸರ್ವ್ ಮಾಡಿ ನೋಡು, ಅವ್ರ ನೇಮ್ ಮೇಲೆ ಇರೋದನ್ನ ಫಸ್ಟ್ ಕಟ್ ಮಾಡಲ್ಲ. ಅವ್ರಿಗೆ ಮುಂದಕ್ಕೆ ಹಿಂಗೆ ಇಟ್ಟಿದ್ರು ಸೈಡಿಂದ ಕಟ್ ಮಾಡ್ತಾರೆ, ಯಾಕಂದ್ರೆ ಅವ್ರ ನೇಮ್ ಅವ್ರಿಗೆ ಕಟ್ ಮಾಡಕ್ಕೆ ಇಷ್ಟ ಇರೋದು. ಇಲ್ವಲ್ಲ, ನಾನು ಲಾಸ್ಟ್ ಟೈಮ್ ಕಟ್ ಮಾಡಿದ್ನಲ್ಲ ಮುದ್ದು. ಏನಪ್ಪ, ನಾನಂತೂ ಯಾವಾಗಲೂ ಅದು ಮಾಡಿಲ್ಲ. ನಾನು ಕಟ್ ಮಾಡಿದ್ದೆ. ಕಮಾನ್, ಕೊಡಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಚೆನ್ನಾಗಿದೆನಾ? ಚೆನ್ನಾಗಿದೆ. ರಿಚ್ಚು ಇಲ್ಲ ಓವರಾಗೆ. ಒಂಥರ ಎಲಿಗೆಂಟ್ ಆಗಿದೆ ಅಲ್ಲ. ನಂಗೆ ಆ್ಯಕ್ಚುಲಿ ಇದರಲ್ಲಿ ಹಾಕ್ತಾರೆ ಅಂದ್ಕೊಂಡಿದ್ದೆ ಅವರು. ನಾನು ಎಕ್ಸ್ಪೆಕ್ಟ್ ಮಾಡಿದಾಗ ಹಾಗೆ ಹಾಕಿದ್ದಾರೆ. ರೆಡ್ಡಲ್ಲಿ ಹಾಕ್ಬೇಕಿತ್ತು, ಪಿಂಕಲ್ಲಿ ಹಾಕಿದ್ದಾರೆ. ನಾನೇ ತಿಂತೀನಿ. ಹ್ಯಾಪಿ ಬರ್ಡೇ ಟು ಮೀ. ಎಸ್. ಬರ್ತ್ಡೇ ಗಿಫ್ಟ್ ಏನು ಕೊಡ್ದೆ ಹೇಳ್ರಿ, ನೀವೇ ಹೇಳ್ರಿ. ಕೊಡು ಗೈಸ್. ಆ್ಯಕ್ಚುಲಿ ಏನು ಗೊತ್ತಾ, ಈ ಕಡೆ ಬಾ. ಈಗ ಹಾಕಿರೋ ಡ್ರೆಸ್ಸು ಗಿಫ್ಟು, ಮೊನ್ನೆ ಮದುವೆಗೆ ಹಾಕ್ಕೊಂಡಿದ್ದು ಗಿಫ್ಟು. ಏನು ಗೊತ್ತಾ, ನಾನು ಹಿಂಗೆ ಮುಖ ಕೊಚ್ಚಬೇಕಲ್ವಾ? ಐ ಫಾರ್ಗಟ್ ಇಟ್ ಯಾರ್.
ಭಾಳ ಬೇಡ ತೊಳ್ಕೊಳಕ್ಕೆ ಆಗೋದಿಲ್ಲ, ನೀರಿಲ್ಲ ಮೊದಲೇ. ಈ ಮನೆಗೆ ಬಂದಮೇಲೆ ಚೆರ್ರಿ ತಿಂದ್ಬಿಟ್ಟ ಗೈಸ್, ಶಿಟ್, ಚೆರ್ರಿ ಇಡ್ಬೇಕಿತ್ತಿಲ್ಲ ನಾನು, ಮರ್ತೋದೆ. ಸಾಕು ನೀರಿನ ಅಭಾವ ಇದೆ ಇವತ್ತು. ಅಯ್ಯೋ ಅಂಟ್ತಾನೆ ಇಲ್ಲ, ಯಾಕಂದ್ರೆ ನಿನ್ನ ಫೇಸಿಗೆ ಏನು ಹಚ್ಕೊ ಬಂದೆ? ಇದೇನು ಕ್ರೀಮ್ ತಿನ್ನಲ್ಲ ಅಲ್ವಾ, ಅದಕ್ಕೆ ಮುಖಕ್ಕೆ ಹಚ್ಬಿಡೋಣ ಅಂತ. ಎಸ್. ಸೊ ನಾವು ಬರ್ಡೇ ಶಾಪಿಂಗ್ ಬಂದುಬಿಟ್ಟು ಹಾವೇರಿಯಲ್ಲಿ ಮಾಡಿದ್ದು ಆಯಿತಾ. ಹಾವೇರಿಯಲ್ಲಿ ಮಾಡಿದ್ವಿ. ಆಮೇಲೆ ನೆಕ್ಸ್ಟು ಇನ್ನೊಂದು ಗಿಫ್ಟ್ ಇದೆ, ಅದನ್ನು ರಕ್ಷಿ ಹೇಳ್ತಾನೆ, ರಕ್ಷಿನೇ ತೋರಿಸ್ತಾರೆ. ಅದು ಯಾವತ್ತಿನ ದಿನ, ಯಾವತ್ತಿನ ದಿನ ಅಂದರೆ ಗೊತ್ತಾಗಲ್ಲ, ಯಾವ ದಿನ ನಾವು ಏನು ತೊಗೊಂಡಿದ್ದು ಗಿಫ್ಟ್ ಥರನೂ ಆಗುತ್ತೆ ಅನ್ನೋದನ್ನು ರಕ್ಷಿ ಹೇಳ್ತಾನೆ, ಕೇಳಿಸ್ಕೊಳ್ಳಿ ಓಕೆನಾ. ಆ್ಯಂಡ್ ಇನ್ನೊಂದು ಲಾಸ್ಟ್ ಕ್ಲಿಪ್ಪಲ್ಲಿ ನೋಡಿರ್ತೀರ ಆಲ್ಮೋಸ್ಟ್ ನೀವು, ಇದು ಕೂಡ ಗಿಫ್ಟ್ ಕೊಟ್ಟಿದ್ದು. ಆ್ಯಕ್ಚುಲಿ ಆ ಕ್ಲಿಪ್ಪು ನೋಡ್ಕೊ ಬಂದಿದ್ದೀರಾ ನೀವು, ಅದನ್ನು ಇಲ್ಲ ಹಾಕಿದ್ದೀವಿ ನಾವು. ಸೊ ನಮ್ಮ ಒಂದು ವಾಲ್ ಈ ಥರ ಕಾಣಿಸ್ತಾ ಇದೆ, ನೀವು ನೋಡಬಹುದು, ಹೀಗೆ ಕಾಣಿಸ್ತಾ ಇದೆ. ಇದೊಂದು ಗಿಫ್ಟ್ ಕೊಟ್ಟಿರೋದು. ಆ್ಯಕ್ಚುಲಿ ಇದು ರಕ್ಷಿಗೆ ಡ್ರೀಮ್ ಇತ್ತು ಅಲ್ವೇನಾ? ಸೊ ಇದು ಅವನಿಗೆ ಆಸೆ ಇತ್ತು ಈ ಥರ ಹಾಕಬೇಕು ಅಂತ, ಬಟ್ ನನಗಿದು ಬ್ಲರ್ ಆಯಿತು ಗೈಸ್, ಅದೊಂದು ಬೇಜಾರಾಯಿತು ಅಷ್ಟೇ. ಆ್ಯಂಡ್ ಕೇಳುವ ಇನ್ನೊಂದು ಗಿಫ್ಟ್ ಯಾವುದು ಅಂತ. ಇನ್ನೊಂದು ಗಿಫ್ಟ್ ಯಾವುದು ಕೊಟ್ಟಿರೋದ ಅಥವಾ ಕೊಡೋದಕ್ಕೆ ಏನಾದ್ರು ಪ್ಲಾನಿಗೆ ಇಟ್ಕೊಂಡಿದೀಯಾ? ಇಲ್ಲ, ಕೊಟ್ಟಿರೋದು. ಸೊ ಇದು ಗೈಸ್ ನೀವು ನೋಡ್ಕೊ ಬಂದ್ರಿ ಅಲ್ವಾ, ಅದು ಯಾವತ್ತು ತೊಗೊಂಡಿರೋದು, ಏನು ಹೇಳು ಅವ್ರಿಗೆ. ಅಕ್ಷಯ ತೃತೀಯ ದಿನ ತಗೊಂಡಿದ್ದು. ಆ್ಯಕ್ಚುಲಿ ಇದು ಬರ್ಡೇಗಿಂತ ಪ್ಲ್ಯಾನ್ ಇತ್ತು. ಅಕ್ಷಯ ತೃತೀಯ ದಿನ ಗೋಲ್ಡ್ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ, ತೊಗೊಂಡ್ವಿ. ಸೊ ಅವತ್ತಿನ ದಿನ ಅಕ್ಷಯ ತೃತೀಯ ಅಲ್ವಾ, ಸೊ ಒಳ್ಳೇದಾಗುತ್ತೆ ಅಂತ ಅವತ್ತು ತೊಗೊಂಡಿದ್ದು. ಅದನ್ನು ನಾನು ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾವು ದೊಡ್ಡದು ತೊಗೊಂಡಿದ್ವಿ ಅಲ್ವೇನಾ, ದೊಡ್ಡದು ತೊಗೊಂಡಿದ್ವಿ, ಬಟ್ ಅವರೇ ನಮ್ಗೆ ಐಡಿಯಾ ಕೊಟ್ಟರು ಏನಂತ, ಇದು ಅಂದರೆ ಸುತ್ತಿಸ್ತೀವಲ್ವ ನಾವು, ಸುತ್ತಿಸಾಗ ಮತ್ತೆ ನೀವು ಅದನ್ನು ತೆಗಿಬೇಕು, ವೇಸ್ಟ್ ಆಗುತ್ತೆ, ಚಿಕ್ಕದು ಹಾಕ್ಕೊಳ್ಳಿ ಅಂತ ಹೇಳಿದ್ರು ಅವರು. ಸೊ ಹಾಗಾಗಿ ನಾವು ಚಿಕ್ಕದು ಹಾಕ್ಕೊಂಡ್ವಿ. ಬಟ್ ಹಂಗೆ ಆ್ಯಕ್ಚುಲಿ ರಕ್ಷಿ ಕಿವಿಯಲ್ಲಿ ಯಾವ್ದು ಹಾಕ್ಕೋಬೇಕು ಅನ್ನೋದಿದೆ, ಅಂದರೆ ರೌಂಡ್, ಅಂದರೆ ಲೈಕ್ ಯಾವ ಥರ ಅಂದರೆ ಇಲ್ಲಿ ಮೇಲ್ಗಡೆ ಹಾಕ್ತೀನಿ ನೋಡಿ ಗೈಸ್, ಪಕ್ಕಕ್ಕೆ ಒಂದು ಇಮೇಜ್ ಹಾಕ್ತೀನಿ. ಅದು ಆ್ಯಕ್ಚುಲಿ ಬೆಳ್ಳಿದು ನನ್ನ ಹತ್ರ ಇರೋದು, ಆ ಥರದ್ದು ಗೋಲ್ಡು ನೈಸಾಗಿ ಬೊಕೆಟ್ ಥರ ಇರುತ್ತೆ ನೋಡಿ, ಚಿಕ್ಕದು. ಸೊ ಆ ಥರದ್ದು ಕೊಡಿಸ್ಬೇಕು ಅಂತ ಇದೆ. ಸೊ ಅದು ಹೆಜ್ಜಾಗಲಿ, ಒಂದು ಸ್ವಲ್ಪ ಹೋಲ್ ಆಗಲಿ ಅವನಿಗೆ, ಅದಾದಮೇಲೆ ಕೊಡಿಸುವ. ಓಕೆ ಎಸ್ ಗಾಯ್ಸ್, ಇವತ್ತು ನಮ್ಮ ಬರ್ಡೇ ದಿನ ಆಗಿತ್ತು ಅಲ್ವಾ. ಏನು ಗೊತ್ತಾ, ಇವತ್ತಿಗೆ ನಿಮಗೆ 28 ವರ್ಷ ಅಲ್ವಾ. ಸೊ 28 ವರ್ಷ ನಿಂಗೆ ಬರ್ತಡೇ ಸೆಲೆಬ್ರೇಟ್ ಮಾಡ್ಕೋತಿದ್ಯಾ, ನಿಂಗೇನು ಅನ್ನಿಸ್ತಿದೆ? ನನಗೆ 28 ವರ್ಷ ಆಯ್ತು ಅಂತ ಅನ್ನಿಸ್ತಾ ಐತೆ. ಅದು ಬಿಟ್ಟು 28 ವರ್ಷ ಆಯ್ತಲ್ಲ ಅಂತ ಅನ್ನಿಸ್ತಾ ಐತೆ. ಅದು ಬಿಟ್ಟು ಹೇಳು. ಮುಂದಿನ ವರ್ಷ 29 ವರ್ಷ ಆಗುತ್ತಲ್ಲ ಅಂತ ಅನ್ನಿಸ್ತಾ. ಅದು ಬಿಟ್ಟು ಹೇಳು. ಹೋದ ವರ್ಷ 27 ವರ್ಷ ಆಗಿತ್ತು ಅಂತ ಅನ್ನಿಸ್ತಾ. ಹೇಳು ಹೇಳು ಏನು ಅನ್ನಿಸ್ತೈತೆ? ನಾನು ಈ ವಿಷಯದ ಬಗ್ಗೆ ಹೇಳ್ಬೇಕು ಅಂತಂದರೆ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಹೇಳು, ಸೀರಿಯಸ್ ಆಗಿ ಕೇಳ್ತಿದ್ದೀನಿ. ಏನಮ್ಮ? ನಿನಗೆ ಈ ಬರ್ತಡೇ ಹೆಂಗೆ ಅನ್ನಿಸ್ತಾ ಇದೆ? ಹೌ ಯು ಫೀಲ್ ಅಬೌಟ್ ದಿಸ್ ಯೋರ್ ಬರ್ಡೇ? ಲಾಸ್ಟ್ ಇಯರ್ ಬರ್ಡೇಲಿ ನಿಮ್ಮ ಮಮ್ಮಿ ಇದ್ರಲ್ಲ, ನಿಮ್ಮ ಮಮ್ಮಿ ಇದ್ರು, ನಿಮ್ಮ ಅಣ್ಣ ಇದ್ರು, ಬಟ್ ನಾವು ಇಬ್ಬರೇ ಮಾಡ್ಕೊತಿರೋದು ಇದು ಫಸ್ಟ್ ಬರ್ಡೇ. ಹೌದೌದು, ಮದುವೆ ಆಗಿ ಫಸ್ಟ್ ಬರ್ಡೇ ತಿಮ್ಲಾಪುರದಲ್ಲಿ ಮಾಡಿದ್ದು ಅಲ್ವಾ. ಮದುವೆ ಆಗಿ ಒಂದೇ ವೀಕ್ಗೆ ಅಲ್ಲಾಗಿದ್ದು. ಸೆಕೆಂಡ್ ಬರ್ಡೇ ಇವ್ರು ಬಂದಿದ್ರು, ಥರ್ಡ್ ಬರ್ಡೇ ಇದು. ಮದುವೆ ಆಗಿ ಥರ್ಡ್ ಬರ್ಡೇ ಕಣ ನಂದು, ಸೆಕೆಂಡ್ ಬರ್ಡೇ ಅದು ಲಾಸ್ಟ್ ಇಯರ್ ಆಗಿ, ಲಾಸ್ಟ್ ಮಂತ್ ಆಗಿರೋದು ಸೆಕೆಂಡ್ ಬರ್ಡೇ. ನೋಡಿ ಗೈಸ್, ಮದುವೆ ಆಗಿ 3 ವರ್ಷದ ಬರ್ಡೇ. 2 ವರ್ಷ ಮದುವೆ, 2 ವರ್ಷ ಆಗಿದೆ, ಬರ್ಡೇ 3 ವರ್ಷ ಆಯಿತು. ನೋಡಿ ಹೆಂಗಿದೆ ಅಷ್ಟೇ. ಗುಡ್ ನೈಟ್ ಹೇಳ್ಬಿಡು. ಗುಡ್ ನೈಟ್. ಬಾಯ್ ಗೈಸ್, ಗುಡ್ ನೈಟ್. ಗುಡ್ ನೈಟ್. ನಾಳೆ ಏನು ಪ್ಲ್ಯಾನ್ ಇದೆ ಏನೋ ಅಂತ ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ನಾಳೆ ಏನು ಪ್ಲ್ಯಾನ್ ಇದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ಗೋ ವಿತ್ ಫ್ಲೋ ಅಷ್ಟೇ. ನಾಳೆ ಅವನಿಗೆ ರಜೆ ಇದೆ, ಬಟ್ ಪ್ಲ್ಯಾನ್ ಮಾಡಿಲ್ಲ, ಇನ್ನೂ ನೋಡುವ. ಓಕೆ, ಬಾಯ್ ಬಾಯ್, ಗುಡ್ ನೈಟ್.
ಸೊ ಇದು ಡೈರೆಕ್ಟ್ ಮಧ್ಯಾಹ್ನ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಲಾಗ್ ಮಾಡ್ತಾಯಿದ್ದೀನಿ. ಸೊ ಬಿಸಿಬೇಳೆ ಬಾತ್ ಅಂದರೆ ಹೆಸರುಬೇಳೆ ಬಾತ್ ಇದು ಮಾಡಿರೋದು ನಾನು. ಪೊಂಗಲ್, ಹೆಸರುಬೇಳೆ ಪೊಂಗಲ್ ಥರ. ಹಾಗೆ ಒಂದು ಸ್ವಲ್ಪ ಸ್ವೀಟ್ ಮಾಡಿದ್ದೀನಿ, ಶಾವಿಗೆ ಪಾಯಸ. ಶಾವಿಗೆ ಪಾಯಸ ಬಂದುಬಿಟ್ಟು ಹಾಲಿದ್ರೆ ಅವ್ನಿಗೆ ಇಷ್ಟ ಆಗೋಲ್ಲ, ಸೊ ಹಾಗೆ ಒಂದು ಸ್ವಲ್ಪ ಹಪ್ಪಳ ಕರೆದಿದ್ದೀನಿ.